ನಮಸ್ಕಾರ ಮಾರ್ರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಟಾಂಟಣ ಇವತ್ತಿನ ವಿಡಿಯೋ ಎಂತ ಅನ್ಕೊಂಡ್ರೆ ಇವಳು ಎಂತಪ್ಪ ಈ ಬಾಕ್ಸ್ ತೋರಿಸ್ತಾಳ ಅನ್ಕೊಂಡ್ರೆ ಹೌದು ಮಾರ್ರೆ, ಈ ವಿಡಿಯೋ ಬಂದು ನಮ್ಮೆಲ್ಲ ಗರ್ಲ್ಸಿಗೂ ನಾನು ಹೋದ ವಿಡಿಯೋದಾಗ ಹೇಳ್ದಂಗೆ ನಾನಿದು ನೈಲ್ ಆರ್ಟ್ ಬಗ್ಗೆ ಸ್ವಲ್ಪ ಹೇಳಿದ್ದೆ. ನಾನು ಆನ್ಲೈನಲ್ಲಿ ತರಿಸೋದ್ರ ಬಗ್ಗೆ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೆ ಅಂತಾನು ಹೇಳಿದ್ದೆ. ಹಾಗಾಗಿ ನಾನು ಇದರಲ್ಲಿ ಒಂದು ನೈಲ್ ಎಕ್ಸ್ಟೆನ್ಷನ್ ಹ್ಯಾಂಗ್ ಮಾಡೋದಂತ ತೋರಿಸ್ದೆ. ಕೆಲವೊಂದು ಐಟಮ್ ನಾನು ಮೊದಲೇ ತೋರಿಸಿದೆ ಆ ವಿಡಿಯೋ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಂದು ಮೊದಲಿನ ವಿಡಿಯೋ ಹೋಗಿ ಒಂದ್ಸರಿ ಚೆಕ್ ಮಾಡಿ. ನಂದು ಇದಿಷ್ಟು ನೈಲ್ ಆರ್ಟ್ ಮತ್ತು ಇತ್ತು, ಬಟ್ ಸೇಮ್ ಐಟಮ್ ಅಲ್ಲ. ಹಾಗಾಗಿ ನಾನು ಮೇನ್ ಬೇಕಪ್ ಮಾತ್ರ ತೋರಿಸ್ತಿದ್ದೆ. ಫಸ್ಟ್ ಇದು ನೈಲ್ ಆರ್ಟ್ ಮಾಡೋಕೆ ಫಸ್ಟ್ ಇಂಪಾರ್ಟೆಂಟ್ ಐತಲ್ದ. ಸೊ ಇದ್ರಲ್ಲಿ ಸೈಜ್ ಎಲ್ಲ ಇರುತ್ತೆ ನಿಮ್ದು. ಈ ಕೆಲವರು ಚಿಕ್ಕ ಉಗ್ರಿ ಇರುತ್ತೆ, ಕೆಲವ್ರು ದೊಡ್ಡ ಉಗ್ರಿ ಇರುತ್ತೆ. ಹಾಗಾಗಿ ಕೆಲವರು ಚಿಕ್ಕದು ಯೂಸ್ ಮಾಡ್ಬೋದು, ಕೆಲವರು ದೊಡ್ಡ ನೈಲ್ಸ್ ಯೂಸ್ ಮಾಡ್ಬೋದು. ಬಟ್ ನಂಬರ್ಸ್ ಇರುತ್ತಿಲ್ಲ, ನೀವು ನಿಮ್ದು ಇದಕ್ಕೆ ನೋಡ್ಕೋಬೋದು. ಆಮೇಲೆ ನೈಲ್ ಶೇಪ್, ನೀವು ನೈಲ್ಸ್ ಈಗ ನಿಮ್ಗೆ ಇಷ್ಟು ಉದ್ದ ಬೇಡ ಅಥವಾ ನಿಮ್ ಶೇಪ್ ಮಾಡಬೇಕು, ಚಿಕ್ಕದಾಗಬೇಕಂದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಅಂದರೆ ಶೇಪ್ ತರಿಸ್ಬೋದು, ಇದರಲ್ಲೂ ಚಿಕ್ಕದು ಮಾಡ್ಬೋದು, ಶೇಪು ತರಿಸ್ಬೋದು. ಆಮೇಲೆ ನನಗೆ ಇದು ಮೇಯ್ನ್ ತುಂಬ ಇಷ್ಟ ಆಗಿದೆ ಅಂದರೆ ಇದು UV ಲೈಟ್ ಅಂತ. ಇದು ಯಾಕೆ ಇಷ್ಟ ಆಯ್ತು ಅಂದರೆ ಆ್ಯಕ್ಚುಲಿ ನೈಲ್ ಪಾಲಿಶ್ ಹಾಕಿದ ತಕ್ಷಣ ನಾನು ಮೊದಲು ಎಲ್ಲಿ ಹೋದರೂ ಡ್ರೆಸ್ ಸಿಕ್ತಾಕ್ಸ್ಕೊಳ್ಳೋದು, ಏನಾದರೂ ಒಂದು ಮಾಡ್ತಿದ್ದೆ. ಅಂದರೆ ಏನೋ ಹೇರ್ ಸಿಕ್ತಾಕ್ಸ್ಕೊಳ್ಳೋದು ಆ ಥರ. ಬಟ್ ನನಗೂ ಇದನ್ನೊಂದು ಬೈ ಮಾಡ್ಬೇಕಂತ ತುಂಬ ಆಸೆ ಇತ್ತು. ಬಟ್ ಇದು ತುಂಬ ಕಾಸ್ಟ್ಲಿ ಅಲ್ಲ, ಹಾಗಾಗಿ ನಾನು ಅದು ಸುದ್ದಿ ಹೊಯ್ಲೇ ಇತ್ತು. ಬಟ್ ನಂಗೆ ಇದು ತುಂಬ ಕಮ್ಮಿ ಪ್ರೈಸಲ್ಲೂ ಸಿಕ್ಕಿತ್ತು, ನಂಗೆ ಒತ್ತು ಅನಿಸ್ತು. ಹಾಗಾಗಿ ಆಮೇಲೆ ಇದು ನೈಲ್ ಗ್ಲಿಟರ್ಸ್. ಈ ಗ್ಲಿಟರ್ಸ್ ಎಲ್ಲ ಅಂದರೆ ಯಾರಿಗೆ ಇಷ್ಟ ಇಪ್ಪುವುದಿಲ್ಲ ಹೇಳಿ, ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಇರುತ್ತೆ ನೈಲ್ ಆರ್ಟ್ ಮಾಡೋಕ್ಕೆ. ಇಲ್ಲಿ ನೋಡಿ ನೈಲ್ಸ್, ನಾವೀಗ ಈ ಥರ ನೈಲ್ಸ್ ಮಾಡುವ. ಈ ಥರ ನೈಲ್ಸ್ ನೋಡಿ ನಾನು ಮಾಡ್ಕೊಂಡಿದ್ದೆ. ಇದೆಲ್ಲ ಹಾಕಿ ನಾನು ಹ್ಯಾಂಗ್ ಮಾಡಿದೆ ಅಂತೇಳಿ ನಿಮ್ಗೆ ಹೇಳ್ತೆ ಬನ್ನಿ. ಫಸ್ಟು ನಿಮ್ಮದು ನೈಲ್ ಪಾಲಿಶ್ ಎಂತಾದ್ರು ಇದ್ದರೆ ತಗೊಳ್ಬೇಕು, ರಿಮೂವರ್ ಹಾಕಿ. ಆವಾಗ ನೈಲ್ಸ್ ಮತ್ತು ಒಳ್ಳೆ ಸ್ಟಿಕ್ ಆಗ್ತಿ. ಇಲ್ಲಾಂದರೆ ಕೆಲವೊಂದು ಸಲ ನೈಲ್ ಪಾಲಿಶ್ ಇತ್ತಲ್ಲ ಹಾಕ್ತೀರಿ ಅಲ್ಲ ನೀವು, ಅದ್ರ ಮೇಲೆ ಗಮ್ ಹಾಕಿ ನೀವು ಅನ್ಸ್ಕೊಂಡ್ರೆ ಅದು ನೈಲ್ ಪಾಲಿಶೇ ಕೆಲವು ಸತಿ ಎದ್ದು ಬಪ್ಪು ಚಾನ್ಸ್ ಇರುತ್ತೆ. ಆವಾಗ ನಿಮ್ದು ಗ್ಲೂ ಅದ್ರ ಮೇಲೆ ಇದ್ದಿದ್ರೆ ಅದು ಹೋಗುತ್ತೆ ಬೇಗ. ಹಾಗಾಗಿ ಇದು ನೈಲ್ ಪಾಲಿಶ್ ರಿಮೂವರ್ ಒಂದು ಫಸ್ಟ್ ತಗೊಳ್ಬೇಕು. ಪಾಲಿಶ್ ಎಲ್ಲ ತಕ್ಕೊಂಡೆ ರಿಮೂವರ್ ಹಾಕೊಂಡು. ಆ್ಯಕ್ಚುಲಿ ನಾನು ನೈಲ್ಸ್ ಎಲ್ಲ ಕಟ್ ಮಾಡ್ಕಿತ್ತು, ಬಟ್ ನಂಗೆ ಈಗ ಮಾಡೋಕ್ಕಾಗ್ತಿಲ್ಲ. ನೀವು ನೈಲ್ಸ್ ಸ್ಟಿಕ್ ಮಾಡಬೇಕಾದ್ರೆ ನೈಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು 5 ನೈಲ್ಸ್ ಅಂತ ತಗೊಂಡಿದ್ದೆ. ಇದನ್ನೀಗ ಗಮ್ ಗ್ಲೂ ಹಾಕಿ ನಾನೀಗ ಸ್ಟಿಕ್ ಮಾಡ್ಕೊಂತೆ. ಎಲ್ಲ ಸ್ಟಿಕ್ ಮಾಡ್ಕೊಂಡಿದ್ದೆ ಗಮ್ ಹಾಕೊಂಡು. ಗಮ್ ಹಾಕೋದು ಸ್ವಲ್ಪ ಜಾಗೃತಿ ಮಾಡ್ಕೊಂಡು, ಎಂತಕ್ಕಂದ್ರೆ ಈ ಕೈಗೆಲ್ಲ ತಾಗರ ಅಂಟ್ರೆ ಹೋತಿಲ್ಲ, ಅದು ಫೆವಿಕ್ವಿಕ್ ಗಮ್ ಥರ ಇತ್ತು. ಸೊ ಸ್ವಲ್ಪ ಜಾಗೃತಿ ಮಾಡ್ಕೊಂಡು ಹಾಯ್ಕೊಂಡು ಹಿಂಗೆ ಮಾಡ್ಕೊಂಡು ಇದೀಗ ನಿಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟಿರ್ಬೋದು. ನಿಮ್ಗೀಗ ಲಾಂಗ್ ಇಷ್ಟೇ ಲೆಂತ್ ಬೇಕಂದರೆ ಇಷ್ಟೇ ಇಡಿ. ಇಲ್ಲ ನಿಮಗೆ ಚಿಕ್ಕದು ಬೇಕು, ಇಲ್ಲ ನಿಮಗೆ ಬೇರೆ ಥರ ಶೇಪ್ ಅಂದರೆ ರೆಕ್ಟ್ಯಾಂಗಲ್, ಈ ಥರ ಓವೆಲ್ ಶೇಪ್ ಆ ಥರ ಎಲ್ಲ ಬೇಕಂದರೆ ನೀವು ಕಟ್ ಮಾಡ್ಕೋಬೋದು ಯಾವ ಥರ ಅಂತ. ಸೊ ನಾನೀಗ ಇದಿಷ್ಟೇ ಉದ್ದ ಇಡ್ತೆ. ಇದಕ್ಕೆ ನಾನೀಗ ನೈಲ್ ಆರ್ಟ್ ಮಾಡಿ ತೋರಿಸ್ತೆ. ಯೂಸ್ ಮಾಡ್ತಿಪ್ಪು ಕಲ್ಲರ್ ಒಂದು ಈ ಗ್ರೀನ್, ಆಮೇಲೆ ಗ್ಲಿಟರ್, ಆಮೇಲೆ ಮೇಲೆ ಪಾಲಿಶ್, ಇದು ಗ್ಲೋ ಪಾಲಿಶ್ ಬರುತ್ತಲ್ಲ ಜೆಲ್, ಅದು ಇದನ್ನ 3 ಯೂಸ್ ಮಾಡ್ಕೊಂಡು ನಾನೀಗ ನೈಲ್ ಆರ್ಟ್ ಮಾಡ್ತೆ. ನೈಲ್ ಪಾಲಿಶ್ ಹಾಯ್ಕೊಂಡೆ ನೈಲ್ಸಿಗೆ. ಈ ಥರ ಲುಕ್ ಬಂತಂದ್ರೆ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತಗೋಬೋದು. UV ಲೈಟನ್ನು ಯೂಸ್ ಮಾಡ್ತಿದ್ದೆ ಇದನ್ನು ಡ್ರೈ ಹಾಕೋಕೆ. ಹ್ಯಾಂಗ್ ಅಂದೇಳಿ ತೋರಿಸ್ತೆ ಬನ್ನಿ. ಇದು UV ಲೈಟ್ ನಾನಿಲ್ಲೀಗ ಪ್ಲಗ್ ಮಾಡ್ಕೊಂಡಿದ್ದೆ ಅಡಾಪ್ಟ್ರಿಗೆ. ಸ್ವಿಚ್ ಹಾಕ್ತೆ ಕಾಣಿ, ಈ ಥರ ಲೈಟ್ ಬರುತ್ತೆ. ಇದು ಸ್ಟ್ಯಾಂಡ್, ನೀವು ಯಾವ ಥರ ಎಷ್ಟು ಈ ಥರ ಮಾಡ್ಕೋಬೋದು. ನಿಮ್ಗೆ ಹೈಟ್ ಬೇಕಂದ್ರೆ ಈ ಥರ ಇಟ್ಕೋಬೋದು. ಇದು ಈ ಲೈಟಿಂದಲೇ ನಮ್ದು ಇದು ನೈಲ್ ಪಾಲಿಶ್ ಬೇಗ ಡ್ರೈ ಆಗೋದು. ಇದನ್ನ ಒಳಗೆ ಜಸ್ಟ್ ಹೀಗೆ ಇಟ್ಟುಬಿಡಿ ಮುಂದೆ, ಅಂದರೆ ಹೊರಗೆ ಬರಬಾರ್ದು, ಜಸ್ಟ್ ಈಚೆ ಕಡೆಯಿಂದ ಆ ಬೌಂಡ್ರಿ ಒಳಗೆ ಇರಬೇಕು. ನೋಡಿ ನನ್ನ ನೈಲ್ಸ್ ಎಲ್ಲ ಡ್ರೈ ಆಯಿತು, ನೀವು ನೋಡ್ತಿರ್ಬೋದು. ನಾನು ಈ ಥರ ಟಚ್ ಮಾಡಿದ್ರೆ ನಾನು ಸ್ಟಿಕ್ ಆಗ್ತಾ ಇಲ್ಲ ಕೈಗೆ. ನೋಡಿ ತುಂಬ ಯೂಸ್ಫುಲ್ ಇದು. ನೋಡಿ ಇದ್ರ ಮೇಲೆ ಈಗ ನಾನು ಡ್ರೈ ಆಯ್ತಲ್ಲ, ಇದ್ರ ಮೇಲೆ ಈಗ ನಾನು ಗ್ಲಿಟರಿಂದ ಆರ್ಟ್ ಮಾಡ್ತೆ. ನಾನು ಇದೆರಡು ತಕೊಂಡು ಈಗ ಆರ್ಟ್ ಮಾಡ್ತಿದ್ದೆ. ಕಾಂತೆ ಹ್ಯಾಂಗ್ ಬರ್ತಂದಕ್ಕೆ ಗ್ಲಿಟರ್ ಇದೆ, ನಾನು ತಗೊತಿದ್ದದ್ದು, ನನ್ನ ಹತ್ರ ಇದ್ದದ್ದಿದೆ. ನೀವು ಯಾವ ಗ್ಲಿಟರ್ ಯಾವ ಕಲರ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ನಿಮ್ಮ ಚಾಯ್ಸ್.
ಸಿಂಪಲ್ಲಾಗಿ ನನಗೆ ಹೆಂಗೆ ಬೇಕೋ ನಾನು ಹಂಗೆ ಮಾಡ್ಕೊಂಡಿದ್ದೆ ನನ್ನ ಹತ್ರ ಇಪ್ಪು ಕಲರ್ಸಿಂದ. ಈ ಥರ ಅಂದರೆ ನಾನು ಬ್ರಷ್ ಯೂಸ್ ಮಾಡಿ ಇದನ್ನು ಮಾಡಿದೆ ಈ ಥರ. ಆಮೇಲೆ ದಪ್ಪ ಬ್ರಷಿಂದ ಈ ಥರ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲೆ ಈಗ ಒಂದು ಸ್ಟಿಕ್ಕರ್ಸ್ ಕೊಟ್ಟಿರಲ್ಲ, ಈ ಸ್ಟಿಕ್ಕರ್ನ ನಾನು ಒಂದು 2 ನೈಲ್ಸಿಗೆ ಅಣಿಸಿ ತೋರಿಸ್ದೆ ಹೆಂಗೆ ತೋರುತ್ತೆ ಅನ್ಕೊಂಡು ನಾನು ಈ ಸ್ಟಿಕ್ಕರ್ನ ಅಣಿಸ್ಕೊಂಡಿದ್ದೆ. ಎಷ್ಟು ಪ್ರಿಟಿಯಾಗಿ ತೋರುತ್ತಂದರೆ ಸೀರಿಯಸ್ಲಿ ನೈಲ್ಸ್ ತುಂಬ ಇಷ್ಟಪಡೋರಿಗೆಲ್ಲ ಇದು ತುಂಬ ಕ್ಯೂಟ್ ಫೀಲ್ ಅನ್ಸುತ್ತೆ. ಮತ್ತು ಲುಕ್ಕು ಅಷ್ಟೇ ತುಂಬ ಚೆಂದ ಬರ್ತದೆ. ಅಂದರೆ ನಿಮ್ಗೆ ದಪ್ಪ ಅನ್ಸೋದು ಇಲ್ಲ, ಲೈಟಾಗಿ ಇತ್ತು ಸ್ಟಿಕ್ಕರ್, ಹಾಗಾಗಿ ನಿಮ್ಗೆ ಇರಿಟೇಷನ್ನು ಆಗ್ತಿಲ್ಲ. ಇದನ್ನೀಗ ಡ್ರೈಗೆ ಇಡ್ತೆ ಆನ್ ಮಾಡಿದ್ದೆ. ಇದರೊಳಗೆ ಈಗ ನನ್ನ ನೈಲ್ಸನ್ನು ಡ್ರೈ ಮಾಡೋಕೆ ಇಡ್ತಿದ್ದೆ. ನೀವು ಆರ್ಟ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಆಗುತ್ತೆ, ಅಂದರೆ ದಪ್ಪ ಬೇಸ್ ಬರುತ್ತಂದರೆ ನೀವು ಬೇಗ ಡ್ರೈ ಆಗಬೇಕಂದ್ರೆ ಇದನ್ನೇ ಯೂಸ್ ಮಾಡಬೇಕು. ನೀವೀಗ ನೈಲ್ ಪಾಲಿಶ್ 1 ಕೋಟ್ ಹಾಕಿದ್ರೆ ಬೇಗ ಡ್ರೈ ಆಗ್ತದೆ ಹೊರಗಿನ ಟೆಂಪರೇಚರಿಗೆ. ಬಟ್ ತುಂಬ ದಪ್ಪ ಮಾಡಿ ಸ್ಟಿಕ್ಕರ್ ಗಿಕ್ಕರ್ ಎಲ್ಲ ಹಾಕಿದಾಗ ಬೇಗ ಒಣೋದಿಲ್ಲ. ಇದೀಗ ನೋಡಿ ಫುಲ್ ಡ್ರೈ ಆಗಿ ಚೆನ್ನಾಗಿ ಬಂದಿತ್ತು ನೈಲ್ಸ್. ನೋಡಿ ನಾ ಟಚ್ ಮಾಡ್ಕೊಂತೆ ಕೈಗೆ ಅಂಟುವುದಿಲ್ಲ. ನೋಡಿ ತುಂಬ ಕ್ಯೂಟ್ ಅನಿಸ್ತಿತ್ತು, ನಂಗಂತೂ ತುಂಬ ಇಷ್ಟ ಆಯ್ತು. ನೀವು ಟ್ರೈ ಮಾಡಿ, ನೀವು ಆರ್ಡರ್ ಮಾಡಿ, ನೀವು ತರಿಸಿ. ಓಕೆ, ನನ್ನ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡು ನಾನು ಅನ್ಕೊಂತೆ. ಅಂತಕ್ಕಂದ್ರೆ ಗರ್ಲ್ಸಿಗೆ ನೈಲ್ಸ್ ಅಂದರೆ ತುಂಬಾ ಇಷ್ಟ. ನನಗೂ ಪರ್ಸ್ನಲಿ ನಂಗೆ ತುಂಬ ಇಷ್ಟ ನೈಲ್ಸ್ ಅಂದರೆ, ನೈಲ್ ಆರ್ಟ್ ಅಂತ. ಸೊ ನಾನು ಮನೇಲೇ ಟ್ರೈ, ಈಗ ಹೊರಗಡೆ ಹೋದರೆ ನಿಮ್ಗೆ ಮಿನಿಮಮ್ 1000-2000 ಸ್ಟಾರ್ಟಿಂಗ್ ಇರುತ್ತೆ. ನಿಮ್ಗೆ ಅಷ್ಟು ಸ್ಪೆಂಡ್ ಮಾಡೋಕೆ ಆಗ್ತಿಲ್ಲ. ಬಟ್ ನಿಮ್ಮ ನೈಲ್ಸ್ ಈ ಥರ ತೋರ್ಬೇಕಂದ್ರೆ ನೀವು ಮನೆಯಲ್ಲೇ ಈ ಥರ ಮಾಡ್ಕೋಬೋದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಐ ಹೋಪ್ ನೀವು ನನ್ನ ವಿಡಿಯೋ ತುಂಬ ಇಷ್ಟಪಟ್ಟಿರ ಅನ್ಕೊಂಡು. ಹಿಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಬಾಯ್ ಬಾಯ್.